ಥರ್ಡ್ ಅಂಡ್ ಲಾಸ್ಟ್ ಟ್ರೈನ್ ಶಿರ್ಡಿ. ಅವತ್ ನಮ್ಮ ಪಯಣ ಶನಿ ಸಿಂಗಾಪುರ್ ಕಡೆ. ಅವತ್ತೇನೆ 4 o'clock ರಿಟರ್ನ್ ಟ್ರೈನ್ ಕೂಡ ಬುಕ್ ಆಗಿತ್ತು. ಹಿಂದಿನ ದಿನ ಇಡೀ ರಾತ್ರಿ ಶಾಪಿಂಗು ಪ್ಯಾಕಿಂಗು ಅಂತ ಹೇಳಿ ನಿದ್ದೆ ಮಾಡಿಲ್ಲ. ಹಾಗೆ ಬೆಳಗಿನ ಜಾವ ಬೇಗ ರೆಡಿಯಾಗಿ ಇನ್ನೊಮ್ಮೆ ಸಾಯಿಬಾಬನ್ ದರ್ಶನ ಕೂಡ ಮಾಡಿದ್ವಿ. ಹಾಗೆ ಕರ್ನಾಟಕ ಭವನಲ್ಲೇ ಟಿಫನ್ ಮುಗಿಸಿ ನಾವು ಹೊರಟಿದ್ದು ಶನಿ ಸಿಂಗಾಪುರ್ ಕಡೆಗೆ. ಹೋಗ್ತಾ ದಾರಲ್ಲಿ ಈ ಸ್ಪೆಷಲ್ ಕಬ್ಬಿನ ಜ್ಯೂಸ್ ನೋಡಿದ್ವಿ. ನೋಡಿದ್ಮೇಲೆ ಟ್ರೈ ಮಾಡದೇ ಇರ್ತೀವಾ? ಶನಿ ಸಿಂಗಾಪುರಲ್ಲಂತೂ ಈ ತರ ಕಬ್ಬಿನ ಜ್ಯೂಸು ತುಂಬಾನೇ ಫೇಮಸ್. ಹೇಗೆ ಅದನ್ನ ಪ್ರಿಪೇರ್ ಮಾಡ್ತಾ ಇದಾರೆ ಅಂತೇಳಿ ನೀವೇನೆ ಕಣ್ಣಾರ ನೋಡಬಹುದು. ಅದೇ ತರ ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಸ್ವಿಂಗ್ಸ್ ಎಲ್ಲ ಹಾಕಿ ಬಿಟ್ಟಿದ್ರು. ಅಲ್ಲಿ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಕಬ್ಬಿನ ಜ್ಯೂಸ್ ಇಲ್ಲಿ ಈ ತರ ಕಬ್ಬಿನ ಜ್ಯೂಸ್ ಪ್ರಿಪೇರ್ ಮಾಡೋ ಅಂಗಡಿಗಳನ್ನ ಹೆಜ್ಜೆಗೂ ನೀವು ನೋಡಬಹುದು. ಹಾಗೇನೆ ಶನಿ ಸಿಂಗಾಪುರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಯಾವುದೇ ಅಂಗಡಿಗಳಿಗಾಲಿ ಮನೆಗಳಿಗಾಲಿ ಬೀಗ ಹಾಕೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಸ್ವತಃ ಶನಿ ಮಹಾತ್ಮನೇ ನಮ್ಮ ಮನೆಯ ಅಂಗಡಿಗಳನ್ನ ಕಾಯ್ತಾ ಇರ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗೇನೆ ನಾವು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಆವರಣ ಅಂತೂ ತುಂಬಾನೇ ಪ್ರಶಾಂತವಾಗಿ ವಿಶಾಲವಾಗಿ ಇದೆ. ಹಾಗೇನೆ ಇಲ್ಲಿಂದ ಹಣ್ಣು ಕಾಯಿ ಬಗ್ಗೆ ಸ್ವಲ್ಪ ಬೇಜಾರಾಯ್ತು ನಮಗೆ. ಯಾಕಂತಂದ್ರೆ ನಾವು ತಗೊಂಡಿರೋ ಹಣ್ಣು ಕಾಯಿ ಏನು ಕೂಡ ಇಲ್ಲಿ ದೇವರಿಗೆ ಅರ್ಪಿಸ್ತಾ ಇರಲಿಲ್ಲ. ನಮ್ಮ ಕೈಯಲ್ಲಿ ಕಾಣಿಸಿದೆ ಅಲ್ವಾ ಇದು. ಇಲ್ಲಿ ಎಕ್ಕದ್ದು ಎಲ್ಲೆಲ್ಲಿ ಒಂದು ಹಾರ ಮಾಡಿದ್ರು ಮತ್ತೆ ಒಂದು ಕಾಯಿ ಕೊಟ್ಟಿದ್ರು ನಮಗೆ. ಆ ಕಾಯಿ ಒಡೆಯೋದು ಇಲ್ಲ ಅವರು. ಅದು ಹಾರ ಕೂಡ ದೇವರಿಗೆ ಆಗ್ತಾ ಇರಲಿಲ್ಲ. ವಾಪಸ್ ರಿಟರ್ನ್ ಬುಟ್ಟಿಗೆ ಹಾಕಿಸ್ಕೊಂಡು ಮತ್ತೆ ಇಲ್ಲಿ ಅವರು ಮಾರ್ತಾ ಇರ್ತಾರಲ್ವಾ ಅಲ್ಲಿಗೆ ರಿಟರ್ನ್ ಕಳಿಸ್ತಾ ಇದ್ರು. ಅದು ನೋಡಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ನಮಗೆ. ಸೊ ಈ ತರ ಮಾಡೋದಕ್ಕಿಂತ ಏನಾದರೂ ಹುಂಡಿ ಕಾಸು ಹಾಕಿದ್ರೆ ಹೆಲ್ಪ್ ಆಗ್ತಿತ್ತು ಅಲ್ವಾ ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೇ ನಮಗೆ. ನೀವ್ಯಾರಾದ್ರೂ ಶನಿ ಸಿಂಗಾಪುರ್ಗೆ ಹೋದ್ರೆ ನೆಕ್ಸ್ಟ್ ಟೈಮ್ ಈ ಮಿಸ್ಟೇಕ್ ಮಾಡ್ಕೊಬೇಡಿ. ಅದು ಬಿಟ್ಟರೆ ದರ್ಶನಾಲಯಲ್ಲಿ ತುಂಬ ಚೆನ್ನಾಗಾಯಿತು. ಮನಸ್ಸಿಗಂತೂ ತೃಪ್ತಿ ಆಯಿತು. ಮತ್ತು ಇಲ್ಲಿನ ಶನಿ ಮಹಾತ್ಮಗೆ ಯಾವುದೇ ರೀತಿಯಾದಂಥ ಗರ್ಭಗುಡಿ ಇಲ್ಲ. ಆಕಾಶನೇ ಚಪ್ರ ಮಾಡಿಕೊಂಡು ಆ ಶನಿ ಮಹಾತ್ಮ ಕೂತಿದ್ದಾರೆ ಅನ್ನೋದು ರೀತಿ ಫೀಲ್ ಆಗುತ್ತೆ. ಟ್ರೈನಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹಾಗೆ ಅರ್ಜೆಂಟಲ್ಲಿ ನಾವು ಬೇಗ ಗಾಡಿ ಎತ್ಕೊಂಡು ವಾಪಸ್ ಕರ್ನಾಟಕ ಭವನ್ಗೆ ಬಂದು ಚೆಕ್ಔಟ್ ಮಾಡಿಕೊಂಡು ಸೀದಾ ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ಗೆ. ತುಂಬ ಜನ ಇದ್ದಿದ್ದರಿಂದ ಎಲ್ಲಿ ಟ್ರೈನಿಗೆ ಲೇಟ್ ಆಗಿಬಿಡುತ್ತೋ ಅನ್ನೋ ಸ್ವಲ್ಪ ಟೆನ್ಷನ್ ಇದ್ರೂ ಕೂಡ 1 hour ಮುಂಚೆನೇ ನಾವು ಸ್ಟೇಷನಲ್ಲಿ ಇದ್ವಿ. ಸ್ಟೇಷನಲ್ಲಿ ಎಲ್ರಿಗೂ ಇಷ್ಟು ಬೇಗ ಟ್ರಿಪ್ ಮುಗ್ದೋಯ್ತಲ್ಲ, ಆದರೂ ಕೂಡ ಎಲ್ಲ ಚೆನ್ನಾಗಾಯ್ತು ಅಲ್ವಾ ಅನ್ನೋ ಖುಷಿ ಬೇಜಾರು ಮಿಕ್ಸ್ಡ್ ಫೀಲಿಂಗ್ ಎದ್ದು ಕಾಣಿಸ್ತಾ ಇತ್ತು. ಸೊ ನಮ್ಮ ಶಿರಡಿ ಟ್ರಿಪ್ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.